ಕಾಣಿಸಿದ್ರು, ಪಚ್ಚನೂ ಕಾಣಿಸಿದ್ರು. ನಿಮ್ಮೆಲ್ಲರಿಗೂ ಏನ್ ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು ಈಗ ಅಷ್ಟೇ. ಪಚ್ಚ ಕಾಣಿಸುತ್ತಾ, ಕಿಚ್ಚ ಕಾಣಿಸುತ್ತಾ? ತಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲ್ ಇಂದ ಇದನ್ನ ನಿಲ್ಸುವಂತ ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಯಾಕೆ ಕಿಚ್ಚ ಇಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಪ್, ಬಟ್ ಫಸ್ಟ್ ಟೈಪ್. ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ, ಅದನ್ನ ಮುಂದೆ ತಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನಾನು ಅಷ್ಟು ಹೋಗೋದು ಬಿಟ್ಟೇ ಇರಲಿಲ್ಲ. ದೀಪು ಆಗಲಿ ಪಾಪ ಈ ಪ್ರೊಡ್ಯೂಸರ್ ಇವರೊಬ್ಬರು ಪರ್ಮಿಷನ್ ತಗೊಂತೆ ನಾನು ಬರ್ಬೋದಾ ಅಂತ. ಸೊ ಅವಾಗ ನನಗೆ ಅದು ಅನಿಸ್ತಾ ಇರ್ತಿಲ್ಲ. ಬಟ್ ಆ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ that day I thought yes, Pacha has arrived. ಸ್ವಂತ ಮಗನೇ. ಇಲ್ಲ, ನಾನು ಹೆತ್ತ ತಕ್ಷಣವೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅನ್ಸುತ್ತೆ. ಸೊ ಹಾಗಾಗಿ ನಾನು ಒಬ್ಬಳೇ ಅದನ್ನ ಬಿರುದು ತಗೋಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೆ ನೀವು ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರಿಗೆ ಹ್ಯೂಜ್ ರೋಲ್ ಅವ್ರನ್ನ ಮಾಡಕ್ಕೆ. ಅದಾದ್ಮೇಲೆ ಮದುವೆಯಾಗಿ ಬಂದವಳು ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಂಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ 100% ಇಲ್ಲ. ಈ ಒಂದು ಡೇನ ತುಂಬಾ ಎಮೋಷನಲ್ ಆಗ್ತಿದ್ದೆ. ನನ್ನ ತಮ್ಮನ ಪಿಕ್ಚರ್ ನೋಡಿದಾಗ ಹುಚ್ಚಿ ಥರನೇ ಆಗ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಆಗತ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತೀರಾ. ನಗ್ನಗ್ತಾ ಇದೆ. ಬಟ್ ಹತ್ತಿರೋದಂತೂ ನಿಜ. ಅವ್ರದ್ದು ಮದುವೆ ಮನೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಹೀಗೆ ಜೀಪಲ್ಲಿ ತಿರುಗ್ತಾ ದ್ಯಾಟ್ ಲುಕ್ ನಾನು ಬಹಳಷ್ಟು ಸತಿ ನನ್ನ ಮನೇಲಿ ನೋಡಿದೆ. ನಮ್ಗೆ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ನೀವು ಹೇಳ್ದಂಗೆ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ ನಾನು ಬಹಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮಯ ಫಿಕ್ಸಿವ್. That was once climax is like I think ನಿಮ್ಗೆ ಇಷ್ಟ ಆಯ್ತಾ ಸಿನಿಮಾ ಇಂಡಸ್ಟ್ರಿ? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ನನಗೆ ಒಂದು ಡಾಕ್ಟರ್ ಆಗ್ಬೇಕಿತ್ತು ಅಂತ ಬಹಳ ಆಸೆ. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆಕ್ಟರ್ ಆಗ್ಲಿ, ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದ್ರಲ್ಲೂ ನೋಡ್ಬೋದು. ಸುಮ್ಮನೆ ಹೂ ಅನ್ನೋ ಅಂತ. ನನಗೆ ನಿಜವಾಗ್ಲೂ ಆಸೆ ಇತ್ತು, ನನಗೆ ಒಂದು ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ವಾಸ್ ಮೈ ಬ್ರದರ್ ಟು ದಟ್ ಏಜ್. ಅವ್ನು ಶೇರ್ ಅಷ್ಟು ಮಾಡ್ಕೊಳೋದಿಲ್ಲ. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನಮ್ಗೆ ಇನ್ನೂ 4-5 ನಾನು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ತುಂಬಾ ಚೆನ್ನಾಗಿ ನನ್ನ ಜೊತೆ ಬನ್ನಿ ಸುಜಾಕ ಒಳಗೆ ಹೋಗೋಣ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆಸ್ ಅ ಮದರ್ ನಾನು ಹೋಗಿ ಗಟ್ಟಿ ಇಟ್ಕೊಂಡ್ಬಿಟ್ಟೆ ಸಂಚಿತ್. ಸೊ ಚಿತ್ರೇಶ್ ನಂಗೆ ಇನ್ನೂ ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊಂತಾ ಇದ್ದೀರಾ ಅಂತ. ಸರಿ, ಏಡಿನೋ ಪೀಡಿನೋ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರೂ ಗೊತ್ತಾಗಿದ್ದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ. ಸೊ ದೀಪು ಅವ್ನಿಗೆ ಏನೇ ಎಂಕರೇಜ್ಮೆಂಟ್ ಕೊಟ್ಟಿದ್ರು, ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ಏನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರ ಎಂಟ್ರಿ ಕೊಡು ಇಲ್ಲ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನು ಟೆಕ್ನಿಕಲಿ ಸಂಚಿತ್ ಏನ್ ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದ್ರು. ಅವ್ನು ಹೇಗೆ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಅಂಡ್ ನೌ ಟು ದ ಪ್ರೊಡ್ಯೂಸರ್ as well. ಸಿನಿಮಾ ನೋಡ್ತಿದ್ದೀರಾ, ಮಗನಿಗೆ ಸಜೆಷನ್ ಏನು ಕೊಡ್ತೀರಾ? ನಾನು ಒಂದೇ ಹೇಳೋದು,
ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿ ಅಷ್ಟೇ. ಉಳಿದಿದ್ದು ದೇವ್ರ ಇಚ್ಛೆ. ಈ ಫ್ಯಾಮಿಲಿಗೆ ಅಮ್ಮ ಮೊಮ್ಮಗಳನ್ನ ಈ ಸಿನಿಮಾನ ಮಾಡ್ತಾ ಇದ್ರು. ವೇಟ್ ಮಾಡಿದ ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ್ನ ದೊಡ್ಡ ಪರ್ದೆ ಮೇಲೆ, ಯಾಕಂದ್ರೆ ಮಗನ ತುಂಬಾ ಸತಿ ನೋಡಿದ್ದಾರೆ. ಸೊ ಅದು ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗ್ಲಿಕ್ಕೆ ಹೆಂಗಾಗ್ಲಿ ಹೇಳ್ತಾರೆ, ಸಂಚಿದ್ರೆ ನಾನು ಒಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಅಂತ. ಸೊ ಅದು ಅವ್ರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಗೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇದ್ದಾರೆ, ಇದ್ದಾರೆ. ನಮ್ಮ ಪಕ್ಕದ ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡಕ್ಕೆ ಮುಂಚೆ ಆಗ್ಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿಲ್ಲ. ಸೊ ಇದು ಅಮ್ಮನ ಆಶೀರ್ವಾದ.